YouTube family, welcome back to my channel. This vlog is about shopping and packing. ನಾವು ಇವಾಗ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಮತ್ತೆ ಯಾವ ಲೊಕೇಶನ್ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇವಾಗ ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ವೆಕೇಶನ್ ಹೋಗೋಸ್ಕೋಸ್ಕರ ಅಂತೇಳಿ 2 days ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಅದಾದಮೇಲೆ ಮತ್ತೆ ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ. ನಾಳೆನೇ ಹೋಗ್ತಾ ಇದ್ದೀವಿ ಬೆಳಗ್ಗೆ. ಸೊ ಹಂಗಾಗಿ ಇವತ್ತು ಡೇ ಫುಲ್ ಎಲ್ಲ ಕೆಲಸ ಮಾಡ್ಕೊಂಡು ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ಎಲ್ಲ ಆಗಿದೆ. ಹಾಗಾಗಿ ಇವಾಗ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವಾಗ ಮಾಡ್ತಾ ಹಾಗೆ ನೈಟ್ ಎಲ್ಲ ಆಗುತ್ತೆ, ಅದು ಇದು ಜೋಡಿಸ್ತಾ ಅಂತೇಳಿ ಒಂದು 3 days ಅಥವಾ 2 days ಅಂತ ಹೋಗ್ತಾ ಇದ್ದೀನಿ. ಇವಾಗ ಏನು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನೋಡ್ತಾ ಇರಿ, ಅಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ. ಹಾಗೆ ವಾಟ್ಸಪ್ಪಲ್ಲಿ ಕೂಡ ಆ್ಯಕ್ಟಿವ್ ಇರ್ತೀನಿ, ಹಾಗೆ ಸ್ನ್ಯಾಪ್ಚಾಟಲ್ಲಿ ಕೂಡ ಜಸ್ಟ್ ನಾನು ಶೇರ್ ಮಾಡ್ತಾ ಇರ್ತೀನಿ ಎಲ್ಲಾನು. ಜಾಸ್ತಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇಮಿಡಿಯೇಟಾಗಿ ಶೇರ್ ಮಾಡಿಬಿಡ್ತೀನಿ. ಸೊ ಸ್ನ್ಯಾಪ್ಚಾಟಲ್ಲಿ ಅಷ್ಟೊಂದಿಲ್ಲ, ಕೆಲವು ಮಾತ್ರ ಫ್ರೆಂಡ್ಸ್ ಇದೆ, ಒಂದು 2-3 ಮೆಂಬರ್ಸ್ ಅಷ್ಟೇ ನನ್ನ ಫ್ರೆಂಡ್ಸ್ ಇರೋದು. ಬಟ್ ನಾನು ಹಾಗೆ ಸುಮಾರು ಸ್ನ್ಯಾಪ್ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಅವ್ರಿಗಷ್ಟೇ ಅಪ್ಡೇಟ್ ಹೋಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಅಪ್ಡೇಟ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು. ನನ್ನ ID-ನ ಲಾಸ್ಟ್ ಎಂಡಲ್ಲಿದೆ, ಸೊ ನೀವು ಕೂಡ ಹೋಗಿ ಫಾಲೋ ಮಾಡಿ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ಐ ಹೋಪ್ ಆಲ್ ಆರ್ ಗುಡ್ ಆ್ಯಂಡ್ ಐ ಆಮ್ ಆಲ್ಸೋ ಸೂಪರ್. ನಾನಿವಾಗ ಇವಳಿಗೆ ಸ್ಕೂಲ್ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ ಆ್ಯಂಡ್ ವಾಪಸ್ ಕರ್ಕೊಂಡು ಬಂದೆ. ಮತ್ತು ಸೊ ಇವಾಗ ಈವ್ನಿಂಗ್ ಆಗಿದೆ, ಸಂಜೆ ಶಾಪಿಂಗ್ ಅಂತ ಬಂದಿದ್ವಿ, ಜುಡಿಯೋಗೆ ಬಂದಿದ್ವಿ. ಇವಾಗ ಜುಡಿಯೋಲಿ ಏನಾದರೂ ಚೆನ್ನಾಗಿರೋ ಡ್ರೆಸ್ಸೆಲ್ಲ ಸಿಗುತ್ತೆ ಅಂತ ಏನು ನೋ ಅದೆಲ್ಲ ಬೇಡ, ಚೆನ್ನಾಗಿಲ್ಲ. ಇಲ್ಲ ಅಪ್ಪಗಷ್ಟೇ ನಿಂಗೆ ಬೇಡ. ಫೈನಲಿ ಅಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಮತ್ತು ಡ್ರೆಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಮತ್ತೆ ನಾವು ಬಂದ್ವಿ ಟ್ರೆಂಡ್ಸ್ಗೆ. ಸೊ ಟ್ರೆಂಡ್ಸಲ್ಲಿ ಕೂಡ ಕಲೆಕ್ಷನ್ಸ್ ಓಕೆ ಇತ್ತು. ಸೊ ಒಂದು ಆಫರ್ ಕೂಡ ಇತ್ತು. ಹಾಗಾಗಿ ಸೊ ನೋಡೋಣ ಅಂತ ಜಸ್ಟ್ ನೋಡಿದ್ವಿ ಆ್ಯಂಡ್ ಒಂದು ಪರ್ಚೇಸ್ ಕೂಡ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಪಾವ್ಬಾಜಿ ತಿನ್ನೋದಕ್ಕೆ ಅಂತ ಬಂದ್ವಿ. ಸೊ ಅಲ್ಲಿ ಕೂಡ ಸೂಪರ್ ಆಗಿದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗು ಅಗೇನ್ ಇವಳಿಗೆ ಸ್ಕೂಲ್ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಟಯರ್ಡ್ ಆಗುತ್ತೆ ನನಗಂತೂ. ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ವಾಪಸ್ ಹೋಗಿ ಬಿಡೋದು, ಕರ್ಕೊಂಡು ಬರೋದು. ಸೊ ಇದು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್ ಆಗಿದೆ ಇದು. ಆ್ಯಕ್ಚುಲಿ ನಾವು 3 ಜನ ಮ್ಯಾಚಿಂಗ್ ತಗೋತಾ ಇರ್ತೀವಿ, ನಿಮಗೆಲ್ಲರಿಗೂ ಗೊತ್ತು. ಸೊ ಆಲ್ಮೋಸ್ಟ್ ನಾವು ಮ್ಯಾಚಿಂಗ್ ಹಾಕೋತೀವಿ ಅಂತ. 1 ವೀಕ್ ಬಿಫೋರ್ ನಾನು ಆರ್ಡ್ರ್ ಮಾಡೋದು ಎಲ್ಲ ಮರ್ತುಬಿಟ್ಟೆ, ಗೊತ್ತಿಲ್ಲ ಏನಾಗಿತ್ತು ಅಂತೇಳಿ ಎಲ್ಲನೂ ಮರೆತುಬಿಟ್ಟೆ. ಸೊ ಇವಳಿಗೆ ಡೈಲಿ ಒಂದು ರುಟೀನ್ ಆಗಿದೆ ಅದು, ಕಸ ಹುಡ್ಗೋದೆಲ್ಲ. ಸೊ ಅದಾದಮೇಲೆ ನಾವು ಮತ್ತೆ ಅವತ್ತೇ ಸಾಯಂಕಾಲ ಈಸಿ ಬೈಗೆ ಬಂದ್ವಿ. ಸೊ ಅಲ್ಲಿ ಏನಾದರೂ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಅಂತೇಳಿ. ಆ್ಯಂಡ್ ಸೊ ಈ ಇವೆಂಟ್ಗೆ ನೆಕ್ಸ್ಟ್ ಈ ವೆಕೇಷನ್ಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ನಾನು ಪ್ರೆಸೆಂಟ್ ಮಾಡೋದಕ್ಕೆ ಅಂತೇಳಿ ಡ್ರೆಸ್ಸು ಅಥವಾ ಏನಾದರೂ ತೊಗೋಬೇಕು ಅಂತ ಹೇಳಿ ತೊಗೊತಾ ಇದ್ದೆ. ಅವ್ರು ಕೂಡ ನನಗೋಸ್ಕರ ತೊಗೊತಾ ಇದ್ದರು. ಬಟ್ ನನಗೆ ಇಷ್ಟ ಆಗೋದು ಸಿಗಲಿಲ್ಲ. ಆ್ಯಂಡ್ ಈ ಸತಿ ಅದೇ ಹೇಳಿದ್ನಲ್ಲ, ಆರ್ಡ್ರ್ ಮಾಡೋಕ್ಕಂತೂ ಆಗಲಿಲ್ಲ. ಹಾಗಾಗಿ ಸೊ ಇಲ್ಲೇ ನೋಡೋಣ ಅಂತೇಳೇ ತುಂಬ ಸುತ್ತಾಡಿದ್ವಿ. ಆ್ಯಂಡ್ 3 days ಸುತ್ತಾಡಿದ್ದೀವಿ. ಸೊ ಎಲ್ಲ ಶಾಪಲ್ಲಿ ಹೋಗಿ ಯಾವುದು ಇಷ್ಟ ಆಗುತ್ತೆ ಅದು ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲ ಅಂತಂದರೆ ಹಾಗೆ ಬರ್ತೀವಿ. ಸೊ ಮತ್ತು ಅವತ್ತು ಕೂಡ ಅಷ್ಟೇ, ಅಲ್ಲೇ ಪಾವ್ಬಾಜಿ ಸೆಂಟರಲ್ಲಿ ಒಂದು ಈ ರೀತಿ ಸ್ನ್ಯಾಕ್ಸ್ ಜಸ್ಟ್ ಒಂದು ಪಾವ್ಬಾಜಿ ಆರ್ಡ್ರ್ ಮಾಡಿ ತೊಗೊಂಡಿದ್ವಿ. ಅದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಪ್ಯಾಕ್ ಮಾಡೋದಿತ್ತಲ್ವ, ಡ್ರೆಸ್ ಪ್ಯಾಕಲ್ಲ, ಹಾಗಾಗಿ ನಾನು ಎಲ್ಲ ಬ್ಯಾಗ್ಸ್ ಎಲ್ಲ ತೆಗೆದು ಅದನ್ನೆಲ್ಲ ಸ್ವಲ್ಪ ನೀರಿಂದ ವಾಶ್ ಮಾಡಿ, ಅಂದರೆ ನಾರ್ಮಲ್ ಒದ್ದೆ ಬಟ್ಟೆಯಿಂದ ವಾಶ್ ಮಾಡಿ ಸ್ವಲ್ಪ ಆರೋಗ್ಬಿಟ್ಟೆ. ಸೊ ಎಲ್ಲ ಡ್ರೆಸ್ ಪ್ಯಾಕ್ ಮಾಡಬೇಕಲ್ವ, ಹಾಗಾಗಿ. ಸೊ ಅದಾದಮೇಲೆ ಅವತ್ತೇ ಸಾಯಂಕಾಲ ಮತ್ತೆ ಅಗೇನ್ ಶಾಪಿಂಗ್ ಬಂದಿದ್ದೀವಿ, ಏನಾದರೂ ಸಿಗುತ್ತೆ ಅಂತ, ಅಥವಾ ನಮಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಬೇಕಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಮತ್ತೆ ಬಂದ್ವಿ, ಮತ್ತೆ ನೋಡಿದ್ವಿ, ಮತ್ತೆ ಶಾಪಿಂಗ್ ಮಾಡಿದ್ವಿ. ಸೊ ಫೈನಲಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಅರ್ಧಂಬರ್ಧ ಎಲ್ಲ ಮಾಡಿದ್ದೀವಿ. ಮತ್ತು ಹೋಗಲಿ ಅಲ್ಲೇ ಊರಲ್ಲಿ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನಿಲ್ಲಿ ನನಗೇನೇನು ಬೇಕೋ ಎಲ್ಲನೂ ತೊಗೊಂಡಿದ್ದೀನಿ. ಒಂದು ಇದರಲ್ಲಿ ಪೌಡ್ರು, ಲಿಪ್ಸ್ಟಿಕ್ಕು ಅದೆಲ್ಲ ಇಟ್ಕೊಂಡಿದ್ದೀನಿ ಒಂದು ಪರ್ಸಲ್ಲಿ. ಆ್ಯಂಡ್ ಪರ್ಫ್ಯೂಮು. ಸೊ ಇದೆಲ್ಲ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಅಂತೆ ಸ್ಪೆಕ್ಟ್ ಬೇಕು ನನಗೆ, ಸ್ಪೆಕ್ಟು, ಆಕ್ಸೆಸರೀಸು, ವಾಚು. ಸೊ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಪೌಡರು, ಲಿಪ್ಸ್ಟಿಕ್ಕು ಇಷ್ಟು ನಾವಿಬ್ಬರು ಒಂದೇ ಯೂಸ್ ಮಾಡ್ತೀವಿ, ಕ್ರೀಮ್ ಆಗಲಿ ಪೌಡ್ರ್ ಆಗಲಿ. ಹಾಗಾಗಿ ಸೊ ಎಕ್ಸ್ಟ್ರಾ ಬ್ಯಾಗಿನ ಅವಶ್ಯಕತೆ ಇಲ್ಲ, ಹಾಗಾಗಿ ಇಬ್ಬರು ಒಂದೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಒಂದು ತೊಗೊಂಡಿದ್ದೀನಿ. ಹಾಗೆ ನನಗೆ ಈ ಹ್ಯಾಟ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಮೇನ್ ಡೈಪರ್ ಮತ್ತು ಟ್ರೈಪಾಡ್, ಹಾಗೆ ಒಂದು ಸೆಲ್ಫಿ ಸ್ಟಿಕ್ ಇದೆಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ನನಗೆ ಬೇಕೇ ಬೇಕು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.